ಶೈಲಕ್ಕ, ವಾಣಿ ಇದ್ದಾಳ ಒಳಗೆ? ಹ್ಞೂ ಇದ್ದಾಳೆ ಕಣಮ್ಮ ಬೇಬಿ. ಬರ್ರಿ ವೈಭು, ಬಾರಪ್ಪ. ಮಾತಾಡ್ಸೋಣ ಅಂತ ಬಂದೆ. ಅಮ್ಮಯ್ಯ ಹೋಗಿ ಮಾತಾಡ್ಸ್ಕೊಂಬರಗಪ್ಪ ಅಂತ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಶೈಲಕ್ಕ. ಮಾತಾಡಿಸ್ಬೇಕು ಹೇಳಪ್ಪ. ಅವಳು ಇವಾಗ ಅವನಂಗೆ ಮಾಡಿದಕ್ಕೆ ಬೋಲ್ ನೋವು ಇದ್ದಾಳೆ. ಅವಳು ಒಂಥರ ಇದಾಗ್ಬಿಟ್ಟವಳೆ ಕಣಪ್ಪ. ಅದಕ್ಕೇನೆ ಏನಾದ್ರೂ ಕೆಲಸನ ಮಾಡಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅದನ್ನೇ ಕೂತ್ಕೊಂಡು ಯೋಚನೆ ಮಾಡಿ 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 ತಲೆಯಾಗಿಲ್ಲೋದೆಲ್ಲ ಯೋಚನೆ ಬರುತ್ತೆ. ಅದಕ್ಕೆ ಬೇರೆದೇನ ಕೆಲಸ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ. ಬರ್ರಿ ನೀವು ಹೇಳ್ರಿ, ನೀವು ಒಂದಿಟ್ಟು ಹೇಳಿದ್ರೆ ಸಮಾಧಾನ ಆಗುತ್ತೆ. ನೀನು ಮಾತಾಡ್ಸಿದ್ರೆ ಅವಳಿಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಕಣಪ್ಪ. ಎಲ್ಲರೂ ಮಾತಾಡ್ಸಿದ್ರೆ ಎಲ್ಲರೂ ಚೆನ್ನಾಗಾಗ್ಯವ್ರೆ. ನಿಮ್ಮ ಮಾಮ್ಗಳೆಲ್ಲರೂ ಚೆನ್ನಾಗಾಗ್ಯವ್ರೆ. ಈಗ ವೇದಪ್ಪ ದೇವಪ್ಪ ಎಲ್ಲರೂ ಮಾತಾಡ್ಸಿ. ಎಲ್ಲರೂ ಮಾತಾಡಿಸಿ ಗಿರ್ಗಿಂಬೇರ ಅಣ್ಣಯ್ಯರು ಎಲ್ಲರೂ ಮಾತಾಡ್ಸವ್ರಿ. ನಿಮ್ಮ ಮಾಮ್ಗಳು ಎಲ್ಲರೂ ಮಾತಾಡ್ಸಿರು ಕಣಪ್ಪ. ಇವನು ಅನಿಲ ಸುನಿಲ ಎಲ್ಲರೂ ಮಾತಾಡ್ಸಿರು. ಎಲ್ಲರೂ ಮಾತಾಡಿಸಿ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ದೆ, ಅಜ್ಜಿ ಎಲ್ಲರೂ ಮಾತಾಡ್ಸವ್ರಿ. ನೀನು ಹಬ್ಬ ಮಾತಾಡ್ಸಿಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ಕೊಂಡ. ಏನಾಗದಾಯ್ತು ಇನ್ನೇನ ಕೆಲಸ ನೋಡ್ಕೊಂಡು ಇನ್ನು ಯಾರನ್ನ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಸುಮ್ಮ ಮದುವೆ ಆಗಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ನೋಡ್ಕ ಅಂತ ನಾನು ಹೇಳೋಣ. ಸ್ವಲ್ಪ ಸಮಾಧಾನ ಮಾಡಿ ಅಮ್ಮ ಹೋಗಿ ಬರಾಗಪ್ಪ ಅಂತಂತು ಅದಕ್ಕೆ ಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು, ಆಗೋದಾಗ್ಬಿಟ್ಟೈತಿ. ಅವನು ಇಂಥ ಕೆಲಸ ಮಾಡೋಕೆ ಅವನಿಗೆ ನಾಚಿಕೆ ಆಗಲ್ವ? ಇಂಥ ಕೆಲಸ ಮಾಡಿದಾನಲ್ಲ ಅವನೇನು ಉದ್ಧಾರ ಆಗಲ್, ತಗ ಹಾಳಾಗಿ ಹೋಗ್ತಾನೆ. ಏನಪ್ಪ, ನನಗೂ ಬೇಜಾರ ಕಣಪ್ಪ. ನನ್ನ ಬಾಳು ಹಿಂಗಾಯ್ತು, ನಮ್ಮ ಅಮ್ಮನೆ ಬಾಳು ಹಿಂಗೆ ಆಯ್ತಲ್ಲಪ್ಪ ಅಂತ ನನಗೊಂದು ಕಡೆಗೆ ಬೇಜಾರಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಮನೆ ಒಳಗೆ ಬೋದ್ಕೆಲ್ಲ ಮಾಡ್ಕೊಂಡು ಹೆಂಗ ಇರ್ತೀನತ್. ಏನು ಕೆಲಸ ಮಾಡೋಣ? ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಅಪ್ಪ ನಮ್ಮಮ್ಮನೂ ಕೆಲಸ ಮಾಡ್ತಾರೆ. ನಾನು ಏನಾದರೂ ಕೆಲಸ ಮಾಡಬೇಕು. ಏನು ಮಾಡೋಣ ಕೆಲಸನ ಅಂತ ಅನಿಸುತ್ತೆ ನನಗೆ. ಏನಾದರೂ ಮನೆ ಹತ್ರನೇ ಏನಾದರೂ ಮಾಡೋಣ ಅಂತ ಇದ್ದೀನಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಬೇಕು? ಹೆಂಗೂ ಟೈಲರಿಂಗ್ ಕಲ್ತಿದ್ದೀನಿ. ಬ್ಲೌಸ್ ಗೀಸ್ ಹೊಲಿಯೋದೆಲ್ಲ ಮಾಡ್ತೀನಿ. ಬ್ಲೌಸ್ ಹೊಲಿಯೋ ಥರ ನಾನು ಒಂದು ಅಂಗಡಿ ಮಾಡ್ತೀನಿ. ಸುಮ್ಮನೆ ಎಲ್ಲ ಮೆಟೀರಿಯಲ್ ಎಲ್ಲ ಇಟ್ಕೊಂಡು, ಸ್ವಲ್ಪ ಲೇಸ್ ಗೀಸು, ಲೈನಿಂಗು, ಪಾಲ್ಸು ಈ ಥರ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಅದ್ರ ಜೊತೆಗೆ ಅಂಗಡಿನೂ ಮಾಡಿಕೊಂಡು ಬ್ಲೌಸ್ ಗೀಸ್ ಹೊಲಿಯೋದು ನೋಡ್ತೀನಿ. ಇಲ್ಲ ಬಟ್ಟೆನೂ ಮಾರ್ತೀನಿ ಸುಮ್ಮನಿಲ್ಲ ಅಂದ್ರೆ. ಅದ್ರ ಜೊತೆಗೆ ಸ್ವಲ್ಪ ನೈಟಿ ಡ್ರೆಸ್ಗಳು ಎಲ್ಲ ತೊಗೊಂಬಂದು, ಸ್ವಲ್ಪ ಸೀರೆಗಳು ಎಲ್ಲ ತೊಗೊಂಬಂದು ಮಾರಿ ಹಂಗೆ ಮಾಡ್ತೀನಿ. ಆ ಥರ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಅನಿಸುತ್ತೆ. ಹಂಗೆ ಮಾಡ್ತೀನಿ. ನಾ ಅಪ್ಪನ ಹತ್ರ ಮಾತಾಡ್ತೀನಿ. ಇನ್ನು ಲೋನ್ ಆದರೂ ತಗೊಂಬನ. ಎಲ್ಲಾದ್ರೂ ನಾ ಅಪ್ಪನ ಕೇಳೋಕ್ಕೂ ಆಗಲ್ಲ ಇವಾಗ. ನನಗೆ ಕೇಳೋದಕ್ಕೂ ಮಕ್ಕ ಇಲ್ಲ. ಹಿಂಗೆಲ್ಲ ನನ್ನ ಜೀವನ ಹಿಂಗೆ ಮಾಡ್ಕೊಬಿಟ್ಟು ಯಾರನ್ನೇನು ಕೇಳೋಕ್ಕೂ ನನಗೆ ಬೇಜಾರಾಗ್ತೈತಿ. ವಾಣಿ, ಏನು ಮಾಡ್ತಾ ಇದೀಯಾ? ಈಗ ಅಮ್ಮ ಈಗ ಹಿಂಗೇನೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ನಾನೇನಾದರೂ ಕೆಲಸ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಏನಾದರೂ ಕೆಲಸ ಮಾಡಿದ್ರೆ ಈ ಥರ ಯೋಚನೆ ಎಲ್ಲ ಬರಲ್ಲ. ಚೆನ್ನಾಗಿದೆಯಾ ವಾಣಿ? ಇನ್ನೇನು ಮಾಡೋಕ್ಕಾಗುತ್ತೆ? ಯೋಚನೆ ಮಾಡ್ಬೇಡ, ಆಗೋದಾಗ್ಬಿಟ್ಟೈತೆ. ಮುಟ್ಟಾಳ ಈ ರೀತಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ನೋಡ್ಕೊಂತಾನೆ, ಏನೋ ಬಿಡು ಅಂತೇಳಿ. ನಮಗೂ ನಿಮಗೂ ಆಗಲಿಲ್ಲ ಅಂತಂದ್ರೆ ನಾನಂತೂ ಕೆಟ್ಟದ್ದು ಬಯಸ್ತಿರ್ಲಿಲ್ಲ. ಏನೋ ಬಿಡತ್ತ ಆಗಲಿ, ಹೆಂಗೋ ಚೆನ್ನಾಗಿರ್ಲಿ ಹೇಳು ಅಂತ ಅನ್ಕೊಂತಿದ್ದೆ. ಏನು ಮಾಡೋದು ವೈಭು? ನಾನಂತೂ ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ತುಂಬ ಬೇಜಾರಾಗುತ್ತೆ. ಅದೇ ಒಂಥರ ನೆನಪು, ಒಂಥರ ಏನೋ ನನಗೇನೋ ಕಳ್ಕೊಂಡಂಗೆ, ಏನೋ ಒಂಥರ ನನಗೆ ಮನಸ್ಸೇ ಸರಿ ಇಲ್ಲ. ಒಂಥರ ನನಗೇನು ಮಾಡಿದ್ರು ಒಂಥರ ಏನೋ ಒಂಥರ ನನಗಾಗ್ಬಿಟ್ಟೈತಪ್ಪ. ಅದು ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗೈತೆ. ನಾನು ಅದಕ್ಕೇನೆ ಕೂಕೊಂಡಿದ್ರೆ ಯೋಚನೆಗಳು ಇಲ್ಲದ್ದೆಲ್ಲ ತಲೆಗೆ ಬರುತ್ತೆ. ಏನಾದರೂ ಕೆಲಸ ಮಾಡಮ್ಮ, ಏನಾದರೂ ಮಾಡು, ಕೆಲ್ಸಕ್ಕೆ ಹೋಗು. ಹಂಗಾದ್ರೆ ಕೆಲಸದ ನಡುವೆ ಅಲ್ಲಿ ಕೆಲಸದ ಬಗ್ಗೆ ಗಮನ ಇರುತ್ತೆ. ಕೆಲಸ ಮಾಡ್ತಾ ಇದ್ರೆ ಇದೆಲ್ಲ ಏನೋ ತಲೆಯಾಗಿ ಬರಲ್ಲ. ಕೆಲಸದ ಬಗ್ಗೆ ಇರುತ್ತೆ ಎಲ್ಲ, ನಮಗೆ ಮನಸ್ಸೆಲ್ಲನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಇದು ನಮ್ಮ ಜೀವನದಲ್ಲಿ ಏನು ಕೆಟ್ಟದ್ದಾಗೈತೆ, ನಮ್ಮ ಯೋಚನೆ ಏನೈತೆ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೇನೆ ಇಂಥ ಟೈಮ್ನಾಗೆ ನಾವು ಕೂತ್ಕೊಂಡಿರಬಾರ್ದು. ಕೂತ್ಕೊಂಡಿದ್ದಷ್ಟು ಇನ್ನೂ ನಮಗೆ ಒಳಗೆ 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 ಹಂಗೆ ನಾವು ಯೋಚನೆ ಮಾಡ್ತಾ ಕೊರಗ್ತಾ ಹಿಂಗೇ ಇರ್ತೀವಿ. ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ ಅಂತ ನಾನು ಅದಕ್ಕೇನೆ ಸ್ವಲ್ಪ ಟೈಲರಿಂಗ್ ಇಲ್ಲೊಂದು ಅಂಗಡಿ ಮಾಡ್ಕೊಬಿಟ್ಟು ಟೈಲರಿಂಗೆಲ್ಲನ ಬಟ್ಟೆ ಎಲ್ಲ ಹೊಲಿದು ಬ್ಲೌಸ್ ಎಲ್ಲ ಹೊಲಿತೀನಲ್ಲ, ಅದ್ರ ಜೊತೆಗೆ ಹಂಗೆ ನೈಟಿ ಮತ್ತು ಡ್ರೆಸ್ಗಳು ಈ ಥರ ಎಲ್ಲ ತೊಗೊಂಬಂದು ಈ ಥರ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಲಕ್ಷ ಬಂಡವಾಳ ಬೇಕು ಹೆಂಗಂದ್ರು. ಅಂದರೆ ಮಿಷಿನ್ ಐತೆ, ಇವಾಗ ಮಿಷಿನ್ ತೊಗೊಂಬಂದಿದ್ದೀನಲ್ಲ ಐತೆ. ಮಿಷಿನ್ ಇರೋದ್ರಿಂದ ನಾನು ಇವಾಗ ಅಂಗಡಿಗೆ ಸ್ವಲ್ಪ ಅಡ್ವಾನ್ಸ್ ಅದು ಕೊಟ್ಬಿಟ್ಟು ಸ್ವಲ್ಪ ಮಾಡ್ಕೊಂಬೋಣ ಅಂತ ಇದ್ದೀನಿ. ಒಳ್ಳೆ ಬಿಸ್ನೆಸ್ ಮಾಡು ವಾಣಿ. ಬಿಸ್ನೆಸ್ ಇವಾಗ ಆ ಥರ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಬ್ಲೌಸ್ಗಳು ನೀನು ಸಿಕ್ಕಾಪಟ್ಟೆ ಡಿಸೈನ್ ಚೆನ್ನಾಗಿ ಹೊಲಿಯೋದು ಕಲ್ತ್ಬಿಟ್ರೆ ಚೆನ್ನಾಗಾಗುತ್ತೆ. ಮಾಡು. ಏನಾದರೂ ಸಹಾಯ ಬೇಕಿದ್ರೆ ಕೇಳು, ನಾನು ಮಾಡ್ತೀನಿ. ಚೆನ್ನಾಗಿರು ಒಟ್ಟಿನಲ್ಲಿ. ಅವನು ಬಿಟ್ಟಾಕಿದಕ್ಕೂ ನೀನು ಅವ್ನ ಕಣ್ಣೆದ್ರಿಗೆ ಜಾಮ್ ಜುಮ್ ಅನ್ನಂಗಿರ್ಬೇಕು. ಈ ಥರ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದೇ ಇಲ್ಲ. ಬಿಟ್ಟಾಕ್ಬಿಡ್ಬೇಕು. ಹೋಗ್ದ ಹಾಳಾಗಿ ಹೋಗಲಿ, ನಾನು ಹೆಂಗೋ ಜೀವನ ಮಾಡ್ತೀನಿ, ನನಗೆ ಜೀವನ ಮಾಡೋದು ಗೊತ್ತೈತೆ, ಹೋಗೋ ನಾನು ದುಡ್ಕೊಂಡು ತಿನ್ನೋದು ಗೊತ್ತೈತೆ ಅನ್ನಂಗಿರ್ಬೇಕು. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು
ಇದಾರೆ ಬಿಡು, ಎಷ್ಟೋ ಜನ ಹೆಣ್ಮಕ್ಳು ಈ ಥರ ನೀನು ದುಡ್ಡು ಹಾಕ್ಲಿಲ್ಲ ಅಂದರೆ ಬಿಡ ನಾನು ಜೀವನ ಮಾಡ್ತೀನಿ ಅನ್ನೋ ಅಷ್ಟು ಇದ್ದಾರೆ. ಹಂಗೆ ಇವು ಇರಬೇಕು, ಯೋಚನೆ ಮಾಡಬಾರ್ದು. ಹಿಂಗಾಗೈತೆ ಅಂತಂದರೆ ಅಯ್ಯೋ ತುಂಬ ಬೇಜಾರಾಗುತ್ತೆ. ಅವನೇನೋ ಬಿಡಪ್ಪ ಒಳ್ಳೆಯವನಾಗಿದ್ದರೆ ಈ ರೀತಿ ನಾವು ಮಾತಾಡ್ತಿರ್ಲಿಲ್ಲ. ಆದರೆ ಅವನಿಂದ ತಪ್ಪಾಗೈತಿ. ಅವನಿಂದ ತಪ್ಪಾಗಿರೋದ್ರಿಂದ ನನಗೂ ಭಾಳ ಸಿಟ್ಟು ಬಂತು. ಏನಾದರೂ ಸಹಾಯ ಬೇಕಾ, 1 ಲಕ್ಷ ದುಡ್ಡು ಬೇಕಾ, ಕೊಡ್ತೀನಿ ಮಾಡು. ಕೊಡ್ತೀನಿ ಮಾಡು, ನೀನು ಹೆದರ್ಕೊಬಿಡವಣೆ ಮಾಡು. ಹಂಗೆ ನಿನಗೆ ಬಿಸ್ನೆಸ್ ಮಾಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ. ಅಪ್ಪನ ಕೇಳೋಕ್ಕೆ ಅವಳಿಗೆ ಒಂದು ಸ್ವಲ್ಪ ಭಯ, ಒಂಥರ ಏನೋ ಹಿಂಜರಿಕೆ, ಹೆದರಿಕೆ ಅಂತಾಳವ್ರಪ್ಪ ರಮ್ಮನ ಕೇಳೋಕ್ಕೆ. ನೋಡಪ್ಪ ಹಿಂಗಾಯ್ತು, ನಾನು ಹಿಂಗೆ ಮಾಡ್ಕೊಬಿಟ್ಟೆ ನನ್ನ ಜೀವನನ. ಈಗ ನಮ್ಮ ಅಪ್ಪ ನಮ್ಮ ನಿಂಗೆ ಕೇಳಿದ್ರೆ ಅವ್ರಿಗೆ ಏನು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾಳೆ, ಹಿಂಜರಿತಾಳೆ. ಕೊಡಪ್ಪ 1 ಲಕ್ಷ ದುಡ್ಡು ಕೊಡು. ಕೊಟ್ಟರೆ ಎಲ್ಲ ಬಿಸ್ನೆಸ್ ಚೆನ್ನಾಗಾದಾಗ ಕೊಡ್ತಾಳೆ, ಕೊಡು. ಏನು ನಾವು ಸಹಾಯ ಮಾಡ್ದಲ್ಲ ಇನ್ಯಾರು ಸಹಾಯ ಮಾಡ್ತಾರೆ? ಮನುಷ್ಯರು ಆಗಬೇಕು, ಎಲ್ಲ ಒಂದೇ ಥರ ಇದು ಮಾಡ್ಕೋಬಾರ್ದು. ನಮಗೇನೋ ಮನಸ್ಸು ತಡೆಯಲ್ಲ. ಏನು ಮಾಡೋಕ್ಕಾಗುತ್ತೆ? ಕೊಡಪ್ಪ 1 ಲಕ್ಷನ. ಅತ್ತೇನೋ ಹೇಳ್ತು, ಏನಾದರೂ ಸಹಾಯ ಇದ್ದರೆ ಮಾಡಿರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಅಲ್ಲ, ಚಿಕ್ಕಪ್ಪರು ದೊಡ್ಡಪ್ಪರು ಮಾಡ್ತಾರೆ, ಆದರೆ ನನಗೆ ಅವ್ರನ್ನ ಕೇಳೋದಕ್ಕೆ ಮುಖ ಇಲ್ಲ, ಗೊತ್ತಾ? ಹಂಗಾಗ್ಬಿಟ್ಟೈತೆ. ಅದಕ್ಕೆ ಏನೋ ನೀವು ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ವೈಭು, ನೀನು ನನಗೆ ಇವತ್ತು ನನ್ನ ಕಷ್ಟಕ್ಕೆ ಇವತ್ತು ಎಷ್ಟು ಆಗ್ತಾ ಇದೆಯಾ, ಬಂದು ಇವತ್ತೆಲ್ಲ ವಿಚಾರಿಸ್ತಾ ಇದೆಯಾ, ಮಾತಾಡಿಸ್ತಾ ಇದೆಯಾ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನಾನು ಇಂಥ ಫ್ಯಾಮಿಲಿ ಬಿಟ್ಟು ಅಂಥದಕ್ಕೆ ನಾನು ಸೇರಿಕೊಂಡು, ಅಂಥ ಫ್ಯಾಮಿಲಿಗೆ ಸೇರಿಕೊಂಡು ಹೋಗಿ ತುಂಬ ಚೀಪಾಗ್ಬಿಟ್ಟೆ ಅಂತ ಅನ್ನಿಸ್ತೈತೆ ನನಗೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡತ್ತ, ಹಾಗಾದ್ರೆ ಆಗೋಗ್ಬಿಟ್ಟೈತತ್ತ. ಡಯಾ ಡಯಾ ಯಾ ಬಾ, ಬೇಬಿನೂ ವೈಬು ಬಂದವ್ರೆ. ಅಮ್ಮ ಇಲ್ಲ ಅನ್ಸುತ್ತಲ್ಲಮ್ಮ, ಎಲ್ಲ ಹೋಯ್ತು. ಈಗ ನಾನು ಎಲ್ಲ ಓದ್ಲೆ, ನಾನು ಐದಾಳೇನೋ ಅಂದ್ಕೊಂಡು. ಹೇಳಪ್ಪ, ಇವಾಗ 1 ಲಕ್ಷ ದುಡ್ಡ ನೀನು ಫಸ್ಟ್ ಕೊಡು, ಎಲ್ಲ ಮುಂದೆ ನಿಂತ್ಕೊಂಡು ಅದೇನು ಮಾಡ್ಕೊಂಡು ಕೊಡು. ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿತಾಳೆ, ಹೊಲಿಲಿ. ಚೆನ್ನಾಗಿ ಡಿಸೈನ್ ಎಲ್ಲ ಹೊಲ್ದುಬಿಟ್ರೆ ಚೆನ್ನಾಗಿ ದುಡ್ಡಾಗುತ್ತೆ. ಎಂಬ್ರಾಯ್ಡಿಂಗ್ ಮಾಡೋ ಅಂತ ಮಿಷಿನ್ ತೊಗೊಂಬಂದು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಡಿಸೈನ್ ಎಲ್ಲ ಚೆನ್ನಾಗಿ ಬರುತ್ತೆ ಥರ ತೊಗೊಂಬಂದ್ರೆ ಚೆನ್ನಾಗಾಗುತ್ತೆ. ಊರಲ್ಲಿ ಜಾಸ್ತಿ ಯಾರೂ ಇಲ್ಲ ಟೈಲರಿಂಗು, ಯಾರೋ ಒಬ್ರು ಇದ್ದಾರೆ ಅನ್ಸುತ್ತೆ ಅಷ್ಟೇ. ಅದೇ ಡಿಸೈನ್ ಚೆನ್ನಾಗಿ ಹೊಲಿಯೋದು ಕಲ್ತ್ಬಿಟ್ರೆ ಇಲ್ಲೇ ಹಾಕ್ತಾರೆ, ಎಲ್ಲ ಟೌನ್ಗೆ ಹೋಗ್ತಾರೆ, ಇಲ್ಲ ಹಾಕ್ತಾರೆ. ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ನೈಟಿ, ಡ್ರೆಸ್ಸು, ಸೀರೆಗಳು ಒಳ್ಳೊಳ್ಳೆವು ಆ ಥರ ಎಲ್ಲ ತೊಗೊಂಬಂದ್ಬಿಟ್ರೆ ಚೆನ್ನಾಗಾಗುತ್ತೆ. ಹೋಗ್ಬಿಟ್ಟು ಎಲ್ಲಾದರೂ ಹೋಲ್ಸೇಲಾಗೆ ತೊಗೊಂಬಂದ್ಬಿಟ್ರೆ ದೊಡ್ಡ ದೊಡ್ಡ ಇದ್ರ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ತೊಗೊಂಬಂದ್ರೆ ಚೆನ್ನಾಗಾಗುತ್ತೆ. ಮಾಡ್ಬೋದು, ನಾನು ಇರ್ತೀನಲ್ಲ ಮಾಡಮ್ಮ. ನಾನೇನಾದರೂ ಸಹಾಯ ಬೇಕಿದ್ರೆ ನಾನು ಮಾಡಿಕೊಡ್ತೀನಿ. ನಾನು ಹೊಲಿದ್ರೂ ನೀನು ಉಕ್ಸಾಕೋದು ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ಸಾಕು. ಕಾಜಾ ಉಂಡೆ ಮಾಡೋದು ಈ ಥರ ಏನಾದರೂ ಇದ್ದರೆ, ನೇಮಿಂಗ್ ಮಾಡೋದು ಈ ಥರ ಮಾಡಿಕೊಟ್ಬಿಟ್ರೆ ಸಾಕು. ನಾನು ಹೆಂಗೋ ಮಾಡ್ಕೊಂಡು ಹೋಗ್ತೀನಿ. ಮಾಡ್ತೀನಿ ದೊಡ್ಡಮ್ಮ, ಮಾಡಿರಿ. ಇಷ್ಟೊಂದೆಲ್ಲ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡ್ತೀನಿ. ನೋವಿಂದ ನಾನು ಹೊರಗೆ ಬರ್ಬೇಕಂತಂದ್ರೆ ನಾನು ಏನಾದರೂ ಕೆಲಸ ಮಾಡಲೇಬೇಕು. ನೋವು ಮರಿಬೇಕಂತಂದರೆ ಕೆಲಸ ಮಾಡ್ತಿದ್ರೆ, ಇಲ್ಲ ಅಂತಂದರೆ ನೀನು ಅದೇ ಯೋಚನೆ ಮಾಡ್ಕೊಂಡು ಅದೇ ಇದರಲ್ಲೇ ಇರ್ತೀಯ. ಅದನ್ನು ಮರಿಬೇಕಂದ್ರೆ ನೀನು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಅದನ್ನ ನೋವು ಮರ್ತು ಬಿಡ್ತೀಯ. ಕೆಲಸದ ಬಗ್ಗೆ ಇರುತ್ತಲ್ಲ ಗಮನ, ಮರ್ತು ಬಿಡ್ತೀಯ. ಒಳ್ಳೆ ಹತ್ರ ನೋಡುತ್ತಾ ಎಲ್ಲಿ ಚೆನ್ನಾಗಿ ಸಿಗುತ್ತೆ ನಿನಗೆ ಕಡಿಮೆ ರೇಟಿಗೆ, ನಿನ್ನ ಬಜೆಟಿಗೆ ತಕ್ಕಂಗೆ. ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ಕ್ವಾಂಟಿಟಿನೂ ಚೆನ್ನಾಗಿರಬೇಕು, ಹಾಗೆಯೇ ರೇಟೂ ಸರಿಯಾಗಿರಬೇಕು. ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರಬೇಕು. ಆ ಥರ ಇರೋಂಥ ಸ್ವಲ್ಪ ಜಾಗಗಳು ನೋಡ್ಕೊ, ತಗೊಂಬ. ಒಳ್ಳೊಳ್ಳೆ ಕ್ವಾಲಿಟಿ ತಗೊಂಬ, ಚೆನ್ನಾಗೆ. ರೇಟೂ ಅಷ್ಟೇ. ಒಂದೇ ಸತಿ ಇಡಬೇಡ ಯಾವುದೇ ಆಗಲಿ. ಸ್ವಲ್ಪ ಅದಕ್ಕೆ ತಕ್ಕಂಗೆ ಇರಬೇಕು. ಹಂಗಾದ್ರೆ ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾವ ಕೆಲಸನೇ ಮಾಡಲಿ ನಾವು ಅಪ್ಪಾರಪ್ಪ ಮಾಡಬಾರ್ದು. ರೇಟ್ ಆಗಲಿ ಹೇಳು, ಅದಕ್ಕೆ ಏನು ವ್ಯಾಲ್ಯೂ ಇರುತ್ತೆ ಅದಿರಬೇಕು. ಹಾಗೆ ಕ್ವಾಲಿಟಿ ಇರಬೇಕು, ಕ್ವಾಲಿಟಿ ಮುಖ್ಯ. ನಾವು ಮೇಂಟೈನ್ ಮಾಡಿದಷ್ಟು ನಮ್ಮ ಬಿಸ್ನೆಸ್ಗಳಿಗೆ ಚೆನ್ನಾಗಾಗುತ್ತೆ. ಯಾವ ಬಿಸ್ನೆಸ್ಸೇ ಮಾಡಲಿ ಕ್ವಾಂಟಿಟಿ ಕ್ವಾಲಿಟಿ ರೇಟ್ ಮುಖ್ಯ. ನೋಡಿದ್ರಲ್ಲ ವೀಕ್ಷಕರೇ, ನನಗಿವತ್ತು ನಮ್ಮ ವೈಬು ದುಡ್ಡು ಕೊಡ್ತೀನಿ ನಿನಗೆ ಬಿಸ್ನೆಸ್ ಮಾಡೋದಕ್ಕೆ, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿ ಎಷ್ಟು ನನಗೆ ಧೈರ್ಯ ಹೇಳೋದಕ್ಕೆ ಬಂದಿದ್ದಾರೆ. ಈ ಥರ ಧೈರ್ಯ ಹೇಳೋರು ಯಾರು ಇರ್ತಾರೆ ಹೇಳ್ರಿ? ಎಷ್ಟು ಜನ ನನಗೆ ಧೈರ್ಯ ಹೇಳ್ತಾ ಇದ್ದಾರಲ್ಲ, ನನಗೆ ತುಂಬ ಖುಷಿ ಆಗ್ತೈತೆ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತೈತೆ. ನಾನು ಈ ಥರ ನೋವಿಂದ ಹೊರಗೆ ಬರಬೇಕಂದ್ರೆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೇ ನಾನು ನೋವಿಂದ ಹೊರಗೆ ಬರೋಕ್ಕಾಗೋದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.